Hello everyone. This is a study material for Departmental Kannada Examination Subject Code 47. There you have to appear for two papers. The first paper is completely based upon a reference book Sannakatigalu. In that Sannakatigalu book, we have a total 11 stories. These all stories are small and moral stories. So out of that, today we will discuss the first story, that is Satyakke Bele Kotta Geleyaru, and this material is very helpful for you for to face the departmental Kannada examination subject code 47. This book is without book, means a closed book examination. Another subject is there for IAS and KS officers, that is open book examination, but for subject code 47 this is a closed book examinations. So let's begin the part 1 of a paper, that is Sanna Kategalu reference book. In that first story, Satyakke Bele Kotta Geliyaru. Here are some Kannada words are given, and for those English words are also given for the understanding. Let's begin the story, and this will help you for appearing departmental Kannada examination. Just you hear the story. Let's begin. ರಾಮಯ್ಯ ಮತ್ತು ಚಿನ್ನಯ್ಯ ಆಪ್ತ ಗೆಳೆಯರು. ರಾಮಯ್ಯನ ಚಿಕ್ಕಮ್ಮ ತನ್ನೆಲ್ಲ ಆಸ್ತಿಯನ್ನು ರಾಮಯ್ಯನ ವಶಕ್ಕೆ ಒಪ್ಪಿಸಿದ್ದಳು. ಅವನೊಂದಿಗೆ ವಾಸಿಸುತ್ತಿದ್ದಳು. ಆದರೆ ಅವಳಿಗೆ ತನ್ನ ಸೊಸೆಯಿಂದ ಕಿರುಕುಳ, ಅನ್ಯಾಯ ಹೆಚ್ಚಾಯಿತು. ತಾನು ಬೇರೆ ಜೀವಿಸುವುದಾಗಿ ಹೇಳಿ ತನ್ನ ಪಾಲಿನ ಆಸ್ತಿ ಮಾರಿಸಿ ತನಗೆ ಹಣ ಕೊಡಿಸಬೇಕೆಂದು ರಾಮಯ್ಯನನ್ನು ಕೇಳಿಕೊಂಡಳು. ಆದರೆ ರಾಮಯ್ಯ ತಾನೇನನ್ನೂ ಕೊಡಲಾಗುವುದಿಲ್ಲ ಎಂದ. ಅಷ್ಟು ದಿನ ಅವಳನ್ನು ಮನೆಯಲ್ಲಿ ಇಟ್ಟುಕೊಂಡು ಸಾಕಿದ್ದಕ್ಕೆ ಅವಳ ಆಸ್ತಿಪಾಸ್ತಿಗೆ ಸರಿಹೋಯಿತು ಎಂದ. ತನ್ನ ಚಿಕ್ಕಮ್ಮನಿಗೆ ಆಸ್ತಿ ಕೊಡಲು ನಿರಾಕರಿಸಿದ. ಇದರಿಂದ ನೊಂದ ಆಕೆ ಹಳ್ಳಿಯ ಮುಖಂಡರೊಂದಿಗೆ ತನಗಾದ ಅನ್ಯಾಯ ತಿಳಿಸಿದಳು. ಪಂಚಾಯಿತಿ ಸೇರಿಸಿದಳು. ಆ ಪಂಚಾಯಿತಿಗೆ ರಾಮಯ್ಯನ ಗೆಳೆಯ ಚಿನ್ನಯ್ಯನೇ ತೀರ್ಪುಗಾರ ಆಗಿದ್ದ. ತನ್ನ ಆಪ್ತ ಚಿನ್ನಯ್ಯ ತನ್ನ ಪರವಾಗಿ ತೀರ್ಪು ನೀಡುತ್ತಾನೆ ಎಂದು ರಾಮಯ್ಯ ಹಿಕ್ಕಿದ. ವಿಚಾರಣೆ ನಡೆಯಿತು. ರಾಮಯ್ಯ ತನ್ನ ಚಿಕ್ಕಮ್ಮನಿಗೆ ಮಾಡಿರುವುದು ವಂಚನೆ. ಅವಳ ಹೊಲಗದ್ದೆ ರಾಮಯ್ಯ ಹಿಂದಕ್ಕೆ ಅವಳಿಗೆ ಕೊಟ್ಟ ಬಿಡಬೇಕು ಎಂದು ಚಿನ್ನಯ್ಯ ತೀರ್ಪು ಕೊಟ್ಟ. ಪಕ್ಷಪಾತ ಇಲ್ಲದ ತೀರ್ಪು ಕೇಳಿ ಎಲ್ಲರಿಗೆ ಸಂತೋಷವಾಯಿತು. ಆದರೆ ರಾಮಯ್ಯನ ಹೃದಯದಲ್ಲಿ ಚಿನ್ನಯ್ಯನ ಮೇಲೆ ಸೇಡು ಉಳಿಯಿತು. ಒಂದು ಬಾರಿ ಈ ಊರಿನ ಮಾದಯ್ಯ ಎಂಬುವನು ಚಿನ್ನಯ್ಯನಿಂದ 2 ಎತ್ತುಗಳನ್ನು ಕೊಂಡುಕೊಂಡ. ಅವುಗಳ ಬೆಲೆಯನ್ನು ಒಂದೆರಡು ತಿಂಗಳಲ್ಲೇ ತೀರಿಸಿ ಬಿಡುವುದಾಗಿ ಹೇಳಿದ. ಆದರೆ ಆದರೆ ವಾಯಿದೆ ಮುಗಿಯಿತು. ಅನೇಕ ತಿಂಗಳು ಕಳೆದರೂ ಮಾದಯ್ಯ ಚಿನ್ನಯ್ಯನ ಹಣವನ್ನು ತೀರಿಸಲಾಗಲಿಲ್ಲ. ನಡುವೆ ಆ ಎತ್ತುಗಳಲ್ಲಿ ಒಂದು ಸತ್ತು ಹೋಯಿತು. ಉಳಿದ ಒಂದು ಎತ್ತನ್ನು ತಂದು ಮಾದಯ್ಯ ಚಿನ್ನಯ್ಯನಿಗೆ ಕೊಟ್ಟಿಗೆ ತಂದು ಬಿಟ್ಟ. ಚಿನ್ನಯ್ಯ ಹಣ ಕೇಳಿದಾಗ ಎತ್ತಿನ ಸಾವಿನಿಂದ ತನಗೆ ಅಪಾರ ನಷ್ಟವಾಗಿದೆ ಎಂದು ಆದ ಕಾರಣ ತಾನು ಹಣ ಕೊಡಲಾಗುವುದಿಲ್ಲ ಎಂದು ಹೇಳಿಬಿಟ್ಟ. ಇದರಿಂದ ಕೋಪ ಬಂತು ಚಿನ್ನಯ್ಯನಿಗೆ. ಮಾದಯ್ಯನ ಮೇಲೆ ಕೈ ಎತ್ತಿದ. ಕಡೆಗೆ ಅವರ ಜಗಳ ಊರಿನ ಪಂಚಾಯಿತಿಗೆ ಹೋಯಿತು. ತೀರ್ಪುಗಾರನಾಗಿ ರಾಮಯ್ಯನನ್ನು ಊರಿನ ಹಿರಿಯರು ಆರಿಸಿದರು. ಚಿನ್ನಯ್ಯನನ್ನು, ಏನಪ್ಪ, ರಾಮಯ್ಯನನ್ನು ತೀರ್ಪುಗಾರನಾಗಿ ಆರಿಸಿದರೆ ನಿನಗೆ ಸಮಾಧಾನವೇ ಎಂದು ಕೇಳಿದರು. ಚಿನ್ನಯ್ಯನು, ನನ್ನದೇನೂ ಅಭ್ಯಂತರವಿಲ್ಲ. ಪಂಚಾಯಿತಿಗೆ ಮುಂದೆ ಶತ್ರು ಮಿತ್ರರೆಂಬ ಭೇದ ಭಾವ ಇರೋಲ್ಲ. ಪಂಚಾಯತನ ಬಾಯಿಂದ ಪರಮೇಶ್ವರ ಮಾತಾಡುತ್ತಾನೆ. ರಾಮಯ್ಯ ಧರ್ಮಪೀಠದ ಮೇಲೆ ಕುಳಿತಿದ್ದಾನೆ. ನಾನು ಮೋಸ ವಂಚನೆ ಮಾಡಿದ್ದರೂ ರಾಮಯ್ಯನ ಬಾಯಿಂದ ಧರ್ಮಕ್ಕೆ ವಿರುದ್ಧವಾದ ತೀರ್ಪು ಬರಲ್ಲ ಅಂತ ನನಗೆ ನಂಬಿಕೆ ಇದೆ ಸ್ವಾಮಿ ಎಂದ. ಕ್ಷಣಕಾಲ ಪಂಚಾಯತಿನ ಪೀಠದಲ್ಲಿ ಕುಳಿತಿದ್ದ ರಾಮಯ್ಯನಿಗೆ ಜ್ಞಾನೋದಯವಾದಂತೆ ಆಯಿತು. ಚಿನ್ನಯ್ಯ ಮತ್ತು ಮಾದಯ್ಯ ತಮ್ಮ ತಮ್ಮ ಹೇಳಿಕೆ ಕೊಟ್ಟರು. ಕಡೆಗೆ ಪಂಚಾಯಿತಿ ಸಲಹೆ ಸಮ್ಮತಿ ತೆಗೆದುಕೊಂಡು ರಾಮಯ್ಯ ತೀರ್ಪು ಕೊಟ್ಟ. ಒಂದು ಪದಾರ್ಥ ಮಾರಿದ ಮೇಲೆ ಅದರ ಮೇಲಿನ ಕಷ್ಟ ನಷ್ಟ ಹಕ್ಕುಗಳಿಗೆ ಕೊಳ್ಳುವವನೇ ಸೇರುತ್ತಾನೆ. ಚಿನ್ನಯ್ಯನ ಜೋಡೆತ್ತುಗಳಿಗೆ ಮಾರಿ ಆದ ಮೇಲೆ ಅದರ ಸಂಪೂರ್ಣ ಹಕ್ಕು ಮಾದಯ್ಯನದು. ಆದ್ದರಿಂದ ಮಾದಯ್ಯನು ಚಿನ್ನಯ್ಯನ ಹಣ ಸಂಪೂರ್ಣವಾಗಿ ಸಂದಾಯ ಬಿಡಬೇಕು ಎಂದು ತೀರ್ಪು ಕೊಟ್ಟ. ತೀರ್ಪಿನ ವಿವರಣೆ ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟರು. ಏಕೆಂದರೆ ರಾಮಯ್ಯ ತನಗೆ ಈಗ ಸಿಕ್ಕ ಅವಕಾಶದಿಂದ ಚಿನ್ನಯ್ಯನ ಮೇಲೆ ಸೇಡು ತೀರಿಸಿಕೊಳ್ಳಬಹುದು ಎಂದು ಅವನು ಊಹಿಸಿದ್ದರು. ಅಲ್ಲಿ ಬಂದಿದ್ದ ಹಿರಿಯ ಮುದುಕನೊಬ್ಬ ಅಪ್ಪಿಕೊಂಡು ಬಿಟ್ಟ. ರಾಮಯ್ಯ, ಇನ್ನೂ ಹಳಿಲಿ ಧರ್ಮ ಸತ್ಯ ಅನ್ನೋದು ಉಳಿದೈತಿ. ನ್ಯಾಯಕ್ಕೆ ಗೆಳತನ ಹಗೆತನ ಇಲ್ಲ ಅನ್ನೋದು ಇವತ್ತ ನೀನು ತೋರಿಸಿಬಿಟ್ಟೆ ಎಂದು ಕೊಂಡಾಡಿದ. ಎಂತಹ ಕಷ್ಟ ಬರಲಿ, ನಾವು ನ್ಯಾಯ ಸತ್ಯಗಳನ್ನು ಉಳಿಸಿಕೊಳ್ಳಬೇಕು. So, friends, here are some question and answers are also given. You can go through this, and this is very useful for your departmental Kannada examination. If you liked this,
Please subscribe, share in your friends who are appearing for the departmental examination. Again, we will meet in the next video with a second story